ವೆಲ್ಕಮ್ ಟು ಸ್ಟೋರಿ ಹಬ್. ಹಲೋ ಮಕ್ಕಳು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಒಂದು ಹೊಸ ಕತೆ ಜೊತೆಗೆ ಬಂದೆ. ಈ ದಿನ ಬಂದದ್ದು ಒಂದು ಪುಟ್ಟ ಬಾಲಕನ ಕತೆ. ಈ ಕತೆನಲ್ಲಿ ಈ ಬಾಲಕನಿಗೆ ಅಪ್ಪ ಅಮ್ಮ ಯಾರೂ ಇರಲಿಲ್ಲ. ಇವನಿಗೆ ಜೀವನದಲ್ಲಿ ಒಂದು ಬಹಳ ದೊಡ್ಡ ಆಸೆ ಇತ್ತು. ಏನಪ್ಪ ಅಂತ ಹೇಳಿದ್ರೆ, ಈತ ಒಬ್ಬ ದೊಡ್ಡ ವಿದ್ಯಾವಂತನಾಗಬೇಕು. ಮತ್ತು ಆ ವಿದ್ಯೆನ ಗಳಿಸೋದು ಹೇಗೆ? ಈತನಿಗೆ ಸಹಾಯ ಮಾಡೋದಕ್ಕೆ ಅಪ್ಪ ಅಮ್ಮ ಯಾರೂ ಇಲ್ಲ. ಈತನಿಗೆ ಬೇರೆ ವಿದ್ಯೆ ಯಾವುದು ಗೊತ್ತಿಲ್ಲ, ಹೇಗೆ ದುಡಿದು ತಿನ್ನೋದು ಅಂತ. ಅದಕ್ಕಾಗಿ ಅವನು ಒಂದಿನ ಅನ್ಕೊತಾನೆ, ನಾನು ಯಾವುದಾದ್ರೂ ಗುರುಗಳನ್ನು ಹುಡ್ಕೊಂಡು ಹೋಗ್ತೇನೆ. ಆ ಗುರುಗಳ ಬಳಿ ಹೋಗಿ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡು ಗುರುಗಳಿಗೆ ವಿದ್ಯೆ ಹೇಳ್ಕೊಡಿ ಅಂತ ಕೇಳ್ತೇನೆ. ಖಂಡಿತ ಗುರುಗಳು ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡ. ಈಗಿನ ಹಾಗೆ ಆ ಕಾಲದಲ್ಲೆಲ್ಲ ಶಾಲೆಗಳಿರಲಿಲ್ಲ. ಎಲ್ಲಿ ಗುರುಗಳು ಇರ್ತಾ ಇದ್ರೋ ಅಲ್ಲೇ ನಾವು ಹುಡ್ಕೊಂಡು ಹೋಗ್ಬೇಕಾಗಿತ್ತು. ಅದೇ ರೀತಿ ಅವನು ಹುಡುಕ್ತಾ ಒಂದು ಕಾಡಿನ ಮಧ್ಯದಲ್ಲಿರೋ ಒಂದು ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಅಲ್ಲಿ ಗುರುಗಳು ಸಿಗ್ತಾರೆ. ಆಗ ಗುರುಗಳಿಗೆ ಹೇಳ್ತಾನೆ ನಯವಾಗಿ, ಗುರುಗಳೇ ದಯವಿಟ್ಟು ನನಗೆ ಸ್ವಲ್ಪ ವಿದ್ಯೆಯನ್ನು ಹೇಳ್ಕೊಡಿ ಅಂತ. ಅದಕ್ಕೆ ಗುರುಗಳು ಹೇಳ್ತಾರೆ, ಹೀಗೆ ಯಾರಾದರೂ ಅಪರಿಚಿತರು ಬಂದು ವಿದ್ಯೆ ಹೇಳ್ಕೊಡಿ ಅಂದರೆ ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ. ಮೊದಲಿಗೆ ನೀನು ನನಗೆ ಸ್ವಲ್ಪ ಸಹಾಯ ಮಾಡು, ನನ್ನ ಸೇವೆಯನ್ನು ಮಾಡು. ಆಗ ನನಗೆ ಒಂದು ಭರವಸೆ ಬರುತ್ತೆ. ನೀನು ಚೆನ್ನಾಗಿ ಒಳ್ಳೆ ಹುಡುಗ, ಒಳ್ಳೆ ಗುಣವಂತ, ಶೀಲವಂತ ಅಂತ ಗೊತ್ತಾದ್ಮೇಲೆ ಒಂದು ಒಳ್ಳೆ ಸಮಯವನ್ನು ನೋಡಿ ನಾನು ನಿನಗೆ ವಿದ್ಯೆಯನ್ನು ಹೇಳ್ಕೊಡ್ತೇನೆ. ಅದಕ್ಕಿಂತ ಮೊದಲು ನೀನು ಇದೇ ಕುಟೀರದಲ್ಲಿ ಇದ್ದು ನನಗೆ ಬೇಕಾಗಿರುವಂತಹ ಎಲ್ಲ ಕೆಲಸಗಳಿಗೆ ನೀನು ಸಹಾಯವನ್ನು ಮಾಡು ಅಂತ ಗುರುಗಳು ಹೇಳ್ತಾರೆ. ಅದಕ್ಕೆ ಆ ಬಾಲಕ ಹಾಗೆ ಆಗಲಿ, ಇದೂ ಸಹ ಒಂದು ಒಳ್ಳೆ ಕೆಲಸನೇ ಅಂತ ಅನ್ಕೊಂಡ್ಬಿಟ್ಟು ಆ ದಿನದಿಂದ ಆ ಗುರುಗಳ ಜೊತೆಗೆ ಕಾಡಿನ ಮಧ್ಯದಲ್ಲಿನೇ ವಾಸ ಮಾಡ್ತಾನೆ. ಆ ಗುರುಗಳು ಯಾವ ಕೆಲಸವನ್ನು ಹೇಳ್ತಾರೆ ಆ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಅಂದಿನಿಂದ ಆ ಬಾಲಕ ಮಾಡ್ತಾ ಇರ್ತಾನೆ. ಹೀಗೆ ಆ ಗುರುಗಳಲ್ಲಿ ಅನೇಕ ದಿನಗಳು ಅವನಿಗೆ ಕಳೆದೋಗ್ತವೆ. ಎಷ್ಟು ದಿನಗಳು ಅಂದರೆ ಆ ಬಾಲಕನಿಗೆ ನಾನು ವಿದ್ಯೆ ಕಲಿಯೋದಕ್ಕೆ ಬಂದಿದ್ದೆ ಅನ್ನೋದು ಸಹ ಮರ್ತೋಗುತ್ತೆ. ಗುರುಗಳಿಗೆ ಯಜ್ಞದಲ್ಲಿ ಸಹಾಯ ಮಾಡೋದು, ಹೂಗಳನ್ನು ತಂದು ಕೊಡೋದು, ಗುರುಗಳ ಆಶ್ರಮವನ್ನು ಸ್ವಚ್ಛ ಮಾಡೋದು, ಗುರುಗಳಿಗೆ ಪೂಜೆಗೆ ಬೇಕಾಗಿರೋ ಹಣ್ಣು ಹೂಗಳನ್ನು ತಂದು ಕೊಡೋದು, ಗುರುಗಳ ಆಶ್ರಮವನ್ನು ಸ್ವಚ್ಛವಾಗಿಟ್ಕೊಳ್ಳೋದು, ಗುರುಗಳು ಎಲ್ಲಾದರೂ ಆಚೆ ಕಡೆ ಹೋಗಿದ್ರಂದ್ರೆ ಆಶ್ರಮವನ್ನು ಸರಿಯಾಗಿ ನೋಡ್ಕೊಳ್ಳೋದು. ಹೀಗೆ ಅನೇಕ ಕೆಲಸವನ್ನು ಆ ಮಗು ದಿನ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಮಾಡ್ತಾ ಅದೇ ಗುರುಗಳ ಬಳಿ ಇರ್ತಾನೆ. ಹೀಗೆ ನೋಡ್ತಾ ಹಲವು ದಿನಗಳೇ ಕಳೆದು ಹೋಗ್ತವೆ. ಗುರುಗಳಿಗೆ ಈ ಬಾಲಕ ತನ್ನ ಬಳಿ ವಿದ್ಯೆ ಕಲಿಯೋಕೆ ಬಂದಿದ್ದ ಅನ್ನೋದು ಮರ್ತೋಗುತ್ತೆ. ಆ ಬಾಲಕನಿಗೆ ತಾನು ಗುರುಗಳನ್ನು ಅರಸಿಕೊಂಡು ಬಂದದ್ದು ವಿದ್ಯೆ ಕಲಿಯೋದಕ್ಕೆ ಅನ್ನೋದು ಸಹ ಮರ್ತೋಗ್ಬಿಡ್ತದೆ. ಆ ಬಾಲಕ ಆ ಗುರುಗಳ ಸೇವೆಯಲ್ಲಿ ಎಷ್ಟು ಮಗ್ನ ಆಗಿದ್ದ ಅಂತ ಹೇಳಿದ್ರೆ, ಗುರುಗಳ ಒಂದು ಮಾತನ್ನು ಚಾಚೂ ತಪ್ಪದೆ ಅವನು ಪಾಲಿಸ್ಕೊಂಡು ಬರ್ತಾ ಇರ್ತಾನೆ. ಹೀಗೆ ಅನೇಕ ದಿನಗಳು ಅದೇ ಆಶ್ರಮದಲ್ಲಿ ಇದ್ದು ಆ ಗುರುಗಳಿಗೆ ಸಹಾಯ ಮಾಡ್ತಾ ತನ್ನ ಜೀವನವನ್ನು ಕಳೀತಾನೆ. ಗುರುಗಳಿಗೂ ಸಹ ಅತ್ಯಂತ ಪ್ರೀತಿ ಪಾತ್ರನಾದ ಶಿಷ್ಯನಾಗಿ ಉಳ್ಕೊಂಡು ಬಿಡ್ತಾನೆ. ಹಾಗೆ ಈ ಬಾಲಕನಿಗೂ ಸಹ ಗುರುಗಳನ್ನು ಕಂಡ್ರೆ ಬಹಳ ಪ್ರೀತಿ. ತಾನು ವಿದ್ಯೆ ಕಲಿಯೋಕೆ ಬಂದಿದ್ದೆ ಅನ್ನೋದನ್ನು ಮರೆತು ಗುರುಗಳ ಸೇವೆಯಲ್ಲಿ ತದೇಕ ಚಿತ್ತದಿಂದ ದಿನನಿತ್ಯ ಗುರುಗಳಿಗೆ ಸಹಾಯ ಮಾಡ್ತಾನೆ. ಗುರುಗಳಿಗೂ ಸಹ ಯಾವ ಹೂವು ಹೇಳಿರ್ತಾರೆ ಅದೇ ಹೂವನ್ನು ಕಾಡಿಗೆ ಹೋಗಿ ಆ ಪೂಜೆಗೆ ಬೇಕಾಗಿರುವಂಥ ಹೂಗಳನ್ನು ಕಿತ್ಕೊಂಡು ಬಂದು ಗುರುಗಳಿಗೆ ಕೊಡ್ತಾನೆ. ಇದರಿಂದ ಗುರುಗಳಿಗೂ ಸಹ ಬಹಳ ಖುಷಿಯಾಗುತ್ತದೆ. ಆಮೇಲೆ ಒಂದು ದಿನ ಗುರುಗಳು ನಿರ್ಧಾರ ಮಾಡ್ತಾರೆ, ಈ ಶಿಷ್ಯನಿಗೆ ನಾನು ಸ್ವಲ್ಪ ಆದರೂ ಏನಾದರೂ ವಿದ್ಯೆಯನ್ನು ಬುದ್ಧಿಯನ್ನು ಹೇಳ್ಕೊಡ್ಬೇಕು ಅಂತ. ಆದರೆ ಅಷ್ಟರಲ್ಲಿ ಆ ಯುವಕನಿಗೆ ಎಲ್ಲ ವಿದ್ಯೆಗಳನ್ನು ಕಲಿಯುವಂಥ ವಯಸ್ಸು ಆಗೋಗಿರುತ್ತದೆ. ಆಗ ಗುರುಗಳಿಗೂ ಸಹ ಬಹಳ ಬೇಸರ ಆಗ್ತದೆ. ನೀವು ನೋಡ್ತಾ ಇರ್ಬೋದು, ಆ ಗುರುಗಳಿಗೆ ಆ ಬಾಲಕ ಏನು ಮಾಡ್ತಾ ಇದ್ದಾನೆ, ದಿನಾಲೂ ಹೂಗಳನ್ನು ತಗೊಂಡು ಬಂದು ಕೊಡೋದು, ಆಶ್ರಮದ ಸುತ್ತೂರ ಎಲ್ಲ ಆಶ್ರಮವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ಗುರುಗಳಿಗೆ ಅಡುಗೆನಲ್ಲಿ ಸಹಾಯ ಮಾಡೋದು. ಹೀಗೆ ಒಂದು ದಿನ ಗುರುಗಳಿಗೆ ಬಹಳ ಬೇಸರ ಆಗ್ತದೆ. ಆ ಬಾಲಕನನ್ನು ತಮ್ಮ ಬಳಿಗೆ ಪ್ರೀತಿಯಿಂದ ಕರೀತಾರೆ. ಕರೆದ್ಬಿಟ್ಟು ಹೇಳ್ತಾರೆ, ನಾನು ನಿನಗೆ ವಿದ್ಯೆಯನ್ನು ಹೇಳ್ಕೊಡ್ಬೇಕಾಗಿತ್ತು. ನಾನು ಇಷ್ಟು ದಿನ ನಿನ್ನನ್ನು ನಾನು ತೀವ್ರವಾಗಿ ಗಮನಿಸ್ತಾನೇ ಇದ್ದೆ.
ಆದರೆ ನಿನಗೆ ವಿದ್ಯೆ ಕಲಿಯೋ ಯಾವ ಲಕ್ಷಣಗಳು ಗೊತ್ತಾಗ್ತಾ ಇಲ್ಲ. ಆದರೆ ನಿನಗೆ ಯಾವುದೇ ಕೆಲಸವನ್ನು ಕೊಟ್ಟರೆ ಅತ್ಯಂತ ನಿಷ್ಠೆಯಿಂದ, ಪ್ರೀತಿಯಿಂದ ಮತ್ತು ಬಹಳ ಸಮಾಧಾನಕರದಿಂದ ನೀನು ಮಾಡುವಂಥ ಗುಣವನ್ನು ಹೊಂದಿದ್ದೀಯಾ. ಹಾಗಾಗಿ ನಿನಗೆ ನಾನು ಈಗ ಯಾವುದೇ ರೀತಿಯ ವಿದ್ಯೆಯನ್ನು ಹೇಳ್ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ನೀನು ಒಂದು ಕೆಲಸ ಮಾಡಬೇಕು. ಏನಪ್ಪ ಅಂದರೆ, ಪ್ರತಿದಿನ ನೀನು ಊಟ ಮಾಡೋದಕ್ಕಿಂತ ಮೊದಲು ಯಾರಾದರೂ ಹಣೆಗೆ ವಿಭೂತಿ ಅಥವಾ 3 ನಾಮ ಹಾಕ್ಕೊಂಡಿರುವಂಥ ವ್ಯಕ್ತಿಯನ್ನು ನೋಡಿ ಅದಾದಮೇಲೆ ಊಟ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನೀನು ಯಾವುದೇ ಕಾರಣಕ್ಕೂ ಆಹಾರವನ್ನು ಆ ದಿನ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ. ಆಯಿತು ಗುರುಗಳೇ ಅಂತ ಹೇಳಿ ಗುರುಗಳಿಗೆ ವಂದಿಸಿ ಆತ ತನ್ನ ಹಳ್ಳಿಗೆ ವಾಪಸ್ಸು ಬರ್ತಾನೆ. ಬರುವಾಗ ಹೀಗೆ ದಿನಗಳು ಕಳೀತಾ ಇರ್ತವೆ. ಒಂದು ದಿನ ಗುರುಗಳು ಹೇಳಿದ ಮಾತು ನೆನಪಾಗುತ್ತೆ. ಆಗ ಏನು ಮಾಡ್ತಾನೆ, ಸರಿ ಇವತ್ತು ಗುರುಗಳು ಹೇಳಿದ್ದಾರಲ್ಲ 3 ನಾಮ ಹಾಕಿರೋರ ಮುಖ ನೋಡಿನೇ ಊಟ ಮಾಡಬೇಕಂತ ಪ್ರತಿದಿನ ಯಾರೋ ಒಬ್ರನ್ನ ನೋಡ್ಬಿಟ್ಟು ಮುಖವನ್ನು ನೋಡಿ ಊಟ ಮಾಡ್ತಾನೆ. ಹೀಗೆ ಒಂದು ದಿನ ಅವನು ಹುಡುಕ್ತಾ ಹೋಗ್ತಿರ್ತಾನೆ. ಯಾರೋ ಒಬ್ಬ ವ್ಯಕ್ತಿ ತನ್ನ ಮನೆಯ ಮುಂದೆ ಎಲ್ಲ ಅಂಗಳವನ್ನು ಸ್ವಚ್ಛ ಮಾಡ್ತಾ ಇದ್ದಾನೆ. ಆಗ ನೋಡಿದಾಗ ಅವನಿಗೆ 3 ನಾಮ ಕಾಣಿಸ್ತದೆ. ಓಹೋ, ನಾನು ನೋಡಿದೆ ಅಂತ ಹೇಳಿ ಖುಷಿಯಿಂದ ಅವನು ಇನ್ನೇನು ಹೊರಡಬೇಕು. ಹಾಗೆ ಮಣ್ಣನ್ನು ಅಗಿತಾ ಇರುವಾಗ ಆ ಅಗಿತಾ ಇರೋ ಮಣ್ಣಿನ ಜಾಗದಲ್ಲಿ ಅವನಿಗೆ ಆ 3 ನಾಮ ಹಾಕ್ಕೊಂಡಿರ್ತಾನಲ್ಲ ಆ ವ್ಯಕ್ತಿಗೆ ಆ ಮಣ್ಣಿನ ಜಾಗದಲ್ಲಿ ಒಂದು ಬೆಲೆ ಬಾಳುವಂತಹ ಒಂದು ಹೊನ್ನಿನ ಕುಡಿಕೆ ಸಿಗ್ತದೆ. ಹೊನ್ನಿನ ಕುಡಿಕೆ ಅಂದರೆ ಬಂಗಾರದ ನಾಣ್ಯಗಳನ್ನು ತುಂಬಿರುವಂತಹ ಕುಡಿಕೆ, ಒಂದು ಗಡಿಗೆ ಅಂತೀವಲ್ಲ ಅದು ಸಿಗ್ತದೆ. ಅದನ್ನು ನೋಡಿದ ತಕ್ಷಣ ಅವನು ಬಾಲಕ ನಿಜವಾಗಿಯೂ ಅದನ್ನು ನೋಡಿರಲ್ಲ. ಅವ್ರ ಗುರುಗಳು ಹೇಳಿದಂಥ ನಾಮವನ್ನು ನೋಡಿ ಅವನು ನಾನು ನೋಡಿದೆ ಅಂತ ಅಂದ್ಬಿಡ್ತಾನೆ. ಆಗ ಆ ವ್ಯಕ್ತಿ ಅನ್ಕೊತಾನೆ, ಓಹೋ ಇವನು ಬಂಗಾರದ ರಾಶಿಯನ್ನು ನೋಡಿದೆ ಅಂತ ಹೇಳ್ದ ಅಂತ ಅನ್ಕೊಂಡು ಆ ಬಾಲಕನ ಹತ್ರ ಹೋಗಿ, ದಯವಿಟ್ಟು ನಾನು ನಿನಗೆ ಇದರಲ್ಲಿ ಅರ್ಧ ಪಾಲನ್ನು ಕೊಡ್ತೇನೆ, ನೀನು ದಯವಿಟ್ಟು ಊರಲ್ಲಿ ಯಾರಿಗೂ ಈ ವಿಷಯವನ್ನು ಹೇಳಬೇಡ ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಬಾಲಕನಿಗೆ ಬಹಳ ಖುಷಿಯಾಗುತ್ತೆ. ಇಷ್ಟು ದಿನ ಗುರುಗಳಲ್ಲಿ ಸೇವೆ ಮಾಡಿದ್ದಕ್ಕೆ ಇವತ್ತು ಅದಕ್ಕೆ ಪ್ರತಿಫಲವಾಗಿ ಆತನಿಗೆ ಅರ್ಧ ಬಂಗಾರದ ಕುಡಿಕೆಯ ಹೊನ್ನು ಸಿಗ್ತದೆ. ಆ ವ್ಯಕ್ತಿ ಹೇಳ್ತಾನೆ, ಅವನು ನಿಜವಾಗಿ ನೋಡಿದ್ದು ಆ ವ್ಯಕ್ತಿ ಹಾಕ್ಕೊಂಡಿದ್ದ ಹಣೆಯಲ್ಲಿ ಹಾಕಿಕೊಂಡಿದ್ದ 3 ನಾಮ. ಆದರೆ ಆ ವ್ಯಕ್ತಿ ಅನ್ಕೊತಾನೆ ಅವನು ಈ ಬಂಗಾರದ ರಾಶಿಯನ್ನೇ ನೋಡಿದ್ದಾನೆ ಅಂತ. ಹಾಗಾಗಿ ಇದರಲ್ಲಿ ಅರ್ಧವನ್ನು ಕೊಡ್ತೇನೆ, ನೀನು ತೆಗೆದುಕೊಂಡು ಈ ಊರಿಂದ ಹೊರಟು ಹೋಗು ಅಂತ ಹೇಳ್ತಾನೆ. ಅದೇ ರೀತಿ ಆ ವ್ಯಕ್ತಿ ಅವನಿಗೆ ಒಂದು ಗಡಿಗೆನಲ್ಲಿ ತುಂಬಿ ಅರ್ಧ ಬಂಗಾರದ ರಾಶಿಯನ್ನು ಕೊಡ್ತಾನೆ. ಬಾಲಕ ಆ ಬಂಗಾರದ ರಾಶಿಯ ಅರ್ಧ ಗಡಿಗೆ ಹೊನ್ನನ್ನು ತಗೊಂಡು ಖುಷಿಯಿಂದ ತನ್ನ ಗುರುಗಳನ್ನು ಜ್ಞಾಪಕ ಮಾಡಿಕೊಂಡು ಊರಿನ ಕಡೆಗೆ ಅವನು ಹೊರಟು ಬಿಡ್ತಾನೆ. ಇದರಿಂದ ನಿಮಗೇನು ಅರ್ಥ ಆಯಿತು ಮಕ್ಕಳೇ? ಒಂದೇ ಒಂದು ನೀತಿ ಪಾಠ ಏನಂದರೆ, ನಾವು ಯಾರಿಗೆ ಯಾವುದೇ ರೀತಿಯ ಪ್ರತಿಫಲ ಇಲ್ಲದೆ ಸೇವೆಯನ್ನು ಮಾಡಿದ್ರೆ ಅದಕ್ಕೆ ನಮಗೆ ಫಲ ಒಂದಲ್ಲ ಒಂದು ರೀತಿಯಲ್ಲಿ ಸಿಗ್ತದೆ. ಈಗ ಆ ಬಾಲಕ ಬಹಳ ಖುಷಿಯಿಂದ ತಮ್ಮ ಗುರುಗಳನ್ನು ನೆನೆಸ್ಕೊತ ಮನಸ್ಸಿನಲ್ಲೇ ಖುಷಿಯಿಂದ ತನ್ನ ಹಳ್ಳಿಯ ಮನೆಯ ಕಡೆಗೆ ಹೊರಟ್ಬಿಟ್ಟಿದ್ದಾನೆ. ಇವತ್ತಿಂದ ಆತನಿಗೆ ಒಳ್ಳೆಯ ಜೀವನ, ಖುಷಿಯ ಜೀವನ, ಸಂತೋಷದ ಜೀವನ ಸಿಕ್ಬಿಡ್ತು. ನಿಮಗೆ ನೀತಿ ಪಾಠ ಅರ್ಥ ಆಯ್ತಲ್ಲ ಮಕ್ಕಳೇ? ಮತ್ತೆ ಒಂದು ಹೊಸ ಕಥೆಯ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನೀವು ಸಹ ಅಷ್ಟೇ, ಯಾರಿಗಾದರೂ ಸೇವೆಯನ್ನು ಮಾಡಿದ್ರೆ ಪ್ರತಿಫಲವನ್ನು ಬಯಸಬೇಡಿ. ಖಂಡಿತ ದೇವರು ನಿಮಗೂ ಅದರ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾರೆ. ಅರ್ಥ ಆಯ್ತಲ್ಲ? ನಿಸ್ವಾರ್ಥ ಸೇವೆ.